ಇನ್ನು ಸ್ಯಾಮ್ ಪಿತ್ರೋಡಾ ಹೇಳಿಕೆ ಈಗಾಗಲೇ ರಾಜ್ಯ ರಾಜಕೀಯದಲ್ಲಿ ಹಾಗೂ ದೇಶದ ರಾಜಕೀಯದಲ್ಲಿ ದೊಡ್ಡದೊಂದು ಚರ್ಚೆಗೆ ಕಾರಣವಾಗ್ತಾ ಇದೆ. ಈ ಹೇಳಿಕೆಗೆ ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಯಾವ ಡೆತ್ ಟ್ಯಾಕ್ಸು ಇಲ್ಲ, ಪಕ್ಷದಲ್ಲಿ ಚರ್ಚೆನೇ ಆಗಿಲ್ಲ ಅನ್ನುವಂಥ ಮಾತನ್ನ ಈಗ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ಬಿಜೆಪಿಯವರು ರಾಜಕೀಯ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿ.ಕೆ ಶಿವಕುಮಾರ್ ಆರೋಪವನ್ನು ಮಾಡಿದ್ದಾರೆ. ನಮ್ಮ ಪಕ್ಷದಲ್ಲಿ ಯಾವ ತೀರ್ಮಾನವನ್ನು ಕೂಡ ಕೈಗೊಂಡಿಲ್ಲ. ಸ್ಯಾಮ್ ಪಿತ್ರೋಡಾ ಹೇಳಿಕೆಗೂ ನಮಗೂ ಸಂಬಂಧ ಇಲ್ಲ. ಇದು ಪಕ್ಷದ ಅಭಿಪ್ರಾಯ ಅಲ್ಲ ಅಂತ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿದ್ದಾರೆ. ನನಗೆ ನೋಡ್ರಿ, ಇದು ಭಾರತ ಈಗಾಗಲೇ ಜಯರಾಮ್ ರಮೇಶು ನಮ್ಮ ಪಕ್ಷದ ಪರವಾಗಿ ಹೇಳಿದ್ದಾರೆ. ಯಾವ ಡೆತ್ ಟ್ಯಾಕ್ಸು ಇಲ್ಲ, ಯಾವ ಬರ್ತ್ ಟ್ಯಾಕ್ಸು ಇಲ್ಲ, ಯಾವುದೂ ಇಲ್ಲ. ಈ ದೇಶದಲ್ಲಿ ಏನಿದೆ ನಮ್ಮ ಪರಂಪರೆ, ನಮ್ಮ ಪದ್ಧತಿ, ಅದನ್ನು ಮುಂದುವರ್ಕೊಂಡು ಹೋಗ್ತದೆ. ಇದು ಯಾವುದು ಕೂಡ ನಮ್ಮ ಪಾರ್ಟಿಲಿ ತೀರ್ಮಾನ ಆಗಿಲ್ಲ. ಅದು ಸುಳ್ಳು. ಅದಕ್ಕೆ ನಾವು ಅವಕಾಶ ಕೊಡುವುದಿಲ್ಲ. ಏನು ಮೊದಲಿಂದ ಈ ದೇಶದಲ್ಲಿ ಪರಂಪರೆ, ತಂದೆದು ಮಕ್ಕಳು ರಾಜಕಾರಣನೇ ಆಗ್ತಾ ಇದೆ. ರಾಜಕಾರಣದ ಸಂಪಾದನೆ ಮಾಡಿದಂಥ ಅವರ ಹೆಸರುಗಳನ್ನೇ ಮಕ್ಕಳು ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದಾರೆ. ಇನ್ನು ಆಸ್ತಿಗಳನ್ನ ಟ್ರಾನ್ಸ್ಫರ್ ಮಾಡೋಕ್ಕೆ ಬಿಟ್ಬಿಡ್ತಾರ? ಇದು ಬಿಜೆಪಿಯವರು ಒಂದು ಡಿಮಾನಿಟೈಸೇಷನ್ ಆಫ್ ಅಸೆಟ್ಸ್ ಅಂತ ಮಾಡಲಿಕ್ಕೆ ಪ್ರಯತ್ನ ನಡೀತಾ ಇತ್ತು ಅಂತ ಕೆಲವೆಲ್ಲೋ ಮಾಧ್ಯಮದಲ್ಲಿ ನಾನು ಓದಿದ್ದೆ ಅಷ್ಟೇ. ಅದು ಬಿಟ್ಟರೆ ಇದೆಲ್ಲ ಸುಳ್ಳು. ಇದು ನಮ್ಮ ಪಾರ್ಟಿಲಿ ಯಾವುದೂ ತೀರ್ಮಾನ ಇಲ್ಲ. ನಮ್ಮ ಇಂಥ ತೀರ್ಮಾನಗಳನ್ನು ನಮ್ಮ ವರ್ಕಿಂಗ್ ಕಮಿಟಿ, ನಮ್ಮ ಮ್ಯಾನಿಫೆಸ್ಟೋ ಏನಿದೆ ಅಷ್ಟೇ. ಅದು ಬಿಟ್ಟರೆ ಔಟ್ ಆಫ್ ದಿ ಮ್ಯಾನಿಫೆಸ್ಟೋ ಏನೂ ಇಲ್ಲ. ಯಾರ ಹೇಳಿಕೆಗೂ ಅದಕ್ಕೆ ಸಂಬಂಧ ಇಲ್ಲ ಅಂತ ಈಗಾಗಲೇ ನಮ್ಮ ಪಕ್ಷದ ವಕ್ತಾರರು ಪಕ್ಷದ ನಿಲುವನ್ನು ತಿಳಿಸಿದ್ದಾರೆ. ನಾನು ಕರ್ನಾಟಕ ರಾಜ್ಯದಲ್ಲಿ ಹೇಳ್ತಾ ಇದ್ದೀನಿ, ಪಕ್ಷದ ಅಧ್ಯಕ್ಷನಾಗಿ ಹೇಳ್ತಾ ಇದ್ದೀನಿ, ಇವೆಲ್ಲ ಕ್ರಿಯೇಟೆಡ್. ನಾವು ಇದಕ್ಕೆ ಯಾವ ಥರದ್ದು ಅಭಿಪ್ರಾಯಗಳನ್ನು, ಅವ್ರ ವೈಯಕ್ತಿಕವಾದ ಅಭಿಪ್ರಾಯಗಳನ್ನ ಮಾತಾಡಿರ್ಬೋದು. ಪಕ್ಷದ ಅಭಿಪ್ರಾಯ ಯಾವುದೂ ಇಲ್ಲ. I am on record. As far as the Congress party is concerned, there is no discussion in it. We have not discussed. I am a party president of a political party. I do not agree with anyone's statement until there is a big discussion. It is truly baseless and it is not the Congress party's stand. I am making very clear. ಇನ್ನು ಪ್ರಧಾನಿ ಮೋದಿ ಹತಾಶರಾಗಿ ಮಾತನಾಡ್ತಿದ್ದಾರೆ ಅಂತ ಬೆಂಗಳೂರಿನಲ್ಲಿ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಿಜೆಪಿ ಎಲ್ಲ ರಂಗದಲ್ಲೂ ಕೂಡ ವಿಫಲವಾಗಿದೆ, ಎಲ್ಲ ಕಡೆಯೂ ಕೂಡ ವಿಫಲವಾಗಿದೆ. ತೆಲಂಗಾಣದಲ್ಲೂ ಕೂಡ ಅವರಿಗೆ ಸಹಕಾರ ಸಿಗ್ತಾ ಇಲ್ಲ, ಡಬಲ್ ಡಿಜಿಟ್ ಬರೋದಕ್ಕೂ ಕೂಡ ಅವರಿಗೆ ಸಾಧ್ಯವಾಗ್ತಾ ಇಲ್ಲ ಅಂತ ಸದಾಶಿವನಗರದಲ್ಲಿ ಮಾತನಾಡ್ತಾ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಒಟ್ಟಲ್ಲಿ ಈಗ ಬಿಜೆಪಿ ವಿರುದ್ಧ ಡಿ.ಸಿ.ಎಂ ಡಿ.ಕೆ ಶಿವಕುಮಾರ್ ನೇರವಾದಂಥ ಆರೋಪವನ್ನು ಮಾಡ್ತಿದ್ದಾರೆ. ಬಿಜೆಪಿ ಡಬಲ್ ಡಿಜಿಟ್ ಕೂಡ ಬರೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಹೀಗಾಗಿ ಬಿಜೆಪಿಗೆ ಕಷ್ಟವಾಗ್ತಾ ಇದೆ. ತೆಲಂಗಾಣದಲ್ಲೂ ಕೂಡ ಸಮಸ್ಯೆ ಇದೆ, ಅಲ್ಲೂ ಕೂಡ ಸಹಕಾರ ಸಿಗ್ತಾ ಇಲ್ಲ ಅಂತ ಸದಾಶಿವನಗರ ಸುದ್ದಿಗೋಷ್ಠಿಯಲ್ಲಿ ಈಗ ಡಿ.ಕೆ ಶಿವಕುಮಾರ್ ಹೇಳ್ತಾ ಇದ್ದಾರೆ. ಹೇಳಿಕೆಯಿಂದ ಮಂಗಳಸೂತ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದಾಗ 280 ರೂಪಾಯಿ ಇತ್ತು ಗ್ರಾಮ್ ಚಿನ್ನ. ಈಗ ಎಷ್ಟಾಗಿದೆ? 75,000, 78,000 ಆಗಿದೆ. 2,800 ರೂಪಾಯಿ ಇದ್ದು 10 ಗ್ರಾಮ್ಗೆ. ಸೊ ಆಲ್ಮೋಸ್ಟ್ 300 ಪಟ್ಟು ಜಾಸ್ತಿ ಆಗಿದೆ. 300 ಪಟ್ಟು ಚಿನ್ನ. ಮಂಗಳಸೂತ್ರ ಕಾಂಗ್ರೆಸ್ ಅವರು ಕಿತ್ಕೊಳ್ತಾರೆ ಅಂತ ಅಲ್ಲ, ಮಂಗಳಸೂತ್ರನ ಹಾಕುಕಿಲ್ದಂಗೆ ಮಾಡಿಬಿಟ್ಟಿದ್ದಾರೆ. ಮಂಗಳಸೂತ್ರ ಹಾಕುಕಿಲ್ದಂಗೆ ಮಾಡ್ತಿದ್ದಾರೆ. ಸೊ ನಾನು ಬೇರೆ ಏನೋ ನಮ್ಮ ಪಾರ್ಟಿ ಸಜೆಸ್ಟ್ ಮಾಡ್ತಾ ಇದ್ದೀನಿ, ನಿಮ್ಮ ಹತ್ರ ನಾನು ಮಾತಾಡೋಕ್ಕಾಗಲ್ಲ. ಆದರೆ ಇವತ್ತು ನಮ್ಮ ಧರ್ಮ, ಈ ದೇಶದ ಇತಿಹಾಸ, ನಮ್ಮ ಸಂಸ್ಕೃತಿ, ನಮ್ಮ ಧರ್ಮನ ನಾವು ಕಾಪಾಡಬೇಕು. ಪ್ರಿಯಾಂಕಾ ಗಾಂಧಿ ಒಂದು ಮಾತು, ಬಹಳ ನೋವಿನ ಮಾತನ್ನು ಬೆಂಗಳೂರಲ್ಲಿ ಹೇಳೋಗಿದ್ದಾರೆ. ನನ್ನ ತಾಯಿ ಈ ದೇಶದ ಐಕ್ಯತೆಗೆ, ಸಮಗ್ರತೆಗೆ, ಶಾಂತಿಗೋಸ್ಕರ ನನ್ನ ತಾಯಿ ಮಂಗಳಸೂತ್ರವನ್ನು ಕಳ್ಕೊಂಡಿದೆ ಅನ್ನೋ ಒಂದು ಮಾತನ್ನು ಕೂಡ ಪ್ರಿಯಾಂಕಾ ಗಾಂಧಿಯವರು ಹೇಳೋಗಿದ್ದಾರೆ. ಇದು ಮೋದಿ ಸಾಹೇಬರು ಅರ್ಥ ಮಾಡ್ಕೋಬೇಕು. ನಮಗೆ ಅವರ ಸ್ಥಾನದ ಬಗ್ಗೆ ಗೌರವ ಇದೆ. 10 ವರ್ಷ ಜನ ಅವಕಾಶ ಮಾಡಿಕೊಟ್ಟಿದ್ದಾರೆ. ಆ ಸಂತೋಷದಿಂದ ಜನ ಏನು ಗೌರವ ಕೊಟ್ಟಿದ್ದಾರೆ ಅದು ಸ್ವೀಕಾರ ಮಾಡೋದು. ಈ ರೀತಿ ಈ ದೇಶಕ್ಕೆ ಅವಮಾನ ಮಾಡೋಂಥದ್ದು ಸೂಕ್ತ ಅಲ್ಲ ಅಂತೇಳಿ ನನ್ನ ಪ್ರಾರ್ಥನೆ.
ಇನ್ನು ಕೇವಲ ಕಾಂಗ್ರೆಸ್ ಮುಖಂಡರ ಮೇಲೆ ಮಾತ್ರ ಐಟಿ ದಾಳಿ ಆಗ್ತಾ ಇದೆ, ಕೇವಲ ಗ್ರಾಮಾಂತರ ಕ್ಷೇತ್ರದಲ್ಲಿ ಮಾತ್ರ ರೇಡ್ಗಳಾಗ್ತಾ ಇದೆ ಅನ್ನುವಂಥ ಮಾತನ್ನ ಈಗ ಡಿ ಕೆ ಶಿವಕುಮಾರ್ ಹೇಳ್ತಿದ್ದಾರೆ. ಐಟಿ ದಾಳಿ ವಿರುದ್ಧ ಡಿ.ಸಿ.ಎಂ. ಡಿ ಕೆ ಶಿವಕುಮಾರ್ ವಾಗ್ದಾಳಿಯನ್ನು ಮಾಡಿದ್ದಾರೆ. ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ನಿವಾಸದ ಮೇಲೆ ದಾಳಿ ಆಗಿತ್ತು. ಅದೇ ರೀತಿ ಡಿ ಕೆ ಸುರೇಶ್ ಆಪ್ತ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ನಿವಾಸದ ಮೇಲೂ ಕೂಡ ದಾಳಿ ಆಗಿತ್ತು. ಇದನ್ನ ಈಗ ನೇರವಾಗಿ ಪ್ರಶ್ನೆ ಮಾಡ್ತಿದ್ದಾರೆ. ಕಾಂಗ್ರೆಸ್ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ನಿವಾಸದಲ್ಲಿ ದಾಳಿ ಆಗಿತ್ತು. ಡಿ ಕೆ ಸುರೇಶ್ ಆಪ್ತ ಮಾಜಿ ಕಾರ್ಪೊರೇಟರ್ ಗಂಗಾಧರ್ ಅವರ ನಿವಾಸದ ಮೇಲೂ ಕೂಡ ದಾಳಿಯಾಗಿತ್ತು. ಇದನ್ನು ಡಿ ಕೆ ಶಿವಕುಮಾರ್ ಈಗ ಪ್ರಶ್ನೆ ಮಾಡ್ತಿದ್ದಾರೆ. ನಿನ್ನೆ ಗಂಗಾಧರ್ ನಿವಾಸದಲ್ಲಿ 12 ಗಂಟೆಗಳ ಕಾಲ ಐಟಿ ಶೋಧವನ್ನು ಮಾಡಲಾಗಿದೆ. ಇದೆಲ್ಲವೂ ಕೂಡ ಯಾಕೆ ಮಾಡ್ತಿದ್ದೀರಾ ಅನ್ನುವಂಥ ಪ್ರಶ್ನೆಯನ್ನು ಇದೇ ಸಂದರ್ಭದಲ್ಲಿ ಇಡ್ತಾ ಕೇವಲ ಕಾಂಗ್ರೆಸ್ ನಾಯಕರ ಮನೆ ಮೇಲೆ ಮಾತ್ರ ಐಟಿ ದಾಳಿ ಆಗ್ತಾ ಇದೆ ಅನ್ನುವಂಥ ಆರೋಪವನ್ನು ಮಾಡ್ತಾ ಇದ್ದಾರೆ. ಎಲ್ಲ ಬೆಳವಣಿಗೆಗಳನ್ನು ಗಮನಿಸ್ತಾ ಇದ್ದಾರೆ. ಸಹಜವಾಗಿ ಈಗ ಅವರ ಆಪ್ತರ ಬಳಗದ ಮೇಲೆ ಐಟಿ ದಾಳಿ ಆಗ್ತಾ ಇದೆ. ಅದರಲ್ಲೂ ಚುನಾವಣೆ ಸಂದರ್ಭದಲ್ಲಿ ಐಟಿ ದಾಳಿ ಆಗ್ತಾ ಇರೋ ಬಗ್ಗೆ ಈಗ ಡಿ ಕೆ ಶಿವಕುಮಾರ್ ಪ್ರಶ್ನೆಯನ್ನು ಮುಂದಿಟ್ಟಿದ್ದಾರೆ. ಪ್ರಯೋಗ ಮಾಡ್ತದೆ. ಇದು ನಾನು ಇನ್ಕಮ್ ಟ್ಯಾಕ್ಸ್ ಹೊರತಾ ಇಂಥ ರಾಜಕಾರಣ ನಾನು ಮಾಡಿಲ್ಲ. ಹೋಗ್ಲಿ, ಎಲ್ಲ ಇನ್ಕಮ್ ಟ್ಯಾಕ್ಸ್ ಅವ್ರು ತಿಳಿಸ್ಕೊಂಡು ಎಲ್ಲ ಬರೀ ಕಾಂಗ್ರೆಸ್ ಪಾರ್ಟಿಯವರು ಯಾರ ಹತ್ರನೂ ಕಾಸು ಸಿಕ್ಕಿಲ್ಲ, ಎಲ್ಲರಿಗೂ ಹೋಗಿ ಎದುರಿಸ್ತಾ ಇದ್ದಾರೆ ಇನ್ಕಮ್ ಟ್ಯಾಕ್ಸ್ ಅವರು. ನೀವು ಹೇಳು ಇದು ಶಿವಕುಮಾರ್ ದುಡ್ಡು ಅಂತೇಳು, ಕಾಂಗ್ರೆಸ್ ಅವ್ರ ದುಡ್ಡು ಅಂತೇಳು ಅಂತೇಳಿ ಹಿಡ್ಕೊಂಡು ಹೋಗೊಂದು 10 ನಿಮಿಷ 1 ಗಂಟೆ ಶೋಧನೆ ಮಾಡಬೇಕು, ಬರಬೇಕು. ದಿನ ಎಲ್ಲ ಕುಂಡಿಸ್ಕೊಂಡು ಎಲೆಕ್ಷನ್ನೇ ಮಾಡೋಕ್ಕಿಲ್ದಂಗೆ ಪ್ರಯೋಗ ಮಾಡ್ತದೆ. ಇದು ನಾನು ಇನ್ಕಮ್ ಟ್ಯಾಕ್ಸ್ ಹೊರತಾ ಇಂಥ ರಾಜಕಾರಣ ನಾನು ಮಾಡಿಲ್ಲ. ಹೋಗ್ಲಿ, ಹುಡುಕ್ಲಿ. ಏನು ಒಬ್ಬನು ಏನಾದ್ರು ಬಿಜೆಪಿ ಜೊತೆ ಹೋಗಿದ್ದೀರಾ? ಗೊತ್ತಿಲ್ಲ ನಿಮಗೆ ಬಿಜೆಪಿ ಎಲ್ಲೆಲ್ಲ ಹಂಚ್ತಾ ಇದ್ದಾರೆ ದುಡ್ಡು ಅಂತ? ದೊಡ್ಡ ಪಟ್ಟಿ ಇಲ್ವೇ? ಎಲ್ಲ ಕಡೆ ವಾಚ್ ಇಟ್ಟಿದ್ದೀರಲ್ಲ, ಏನು ಮಾಡ್ತಾ ಇದ್ದಾರೆ? ಬರೀ ಬಿಜೆಪಿ ಏಜೆಂಟ್ ತರ ನೀವು ಕೆಲಸ ಮಾಡ್ತಾ ಇದ್ದೀರಿ. ನಿನ್ನೆ 3-4 ಕಡೆ ನಮ್ಮವರ ಕಾಂಗ್ರೆಸ್ ನಮ್ಮ ಲೀಡರ್ಗಳ ಮೇಲೆ ಬರೀ ನಮ್ಮ ಗ್ರಾಮಾಂತರ ಕ್ಷೇತ್ರಕ್ಕೇನೆ ನೀವು ತೊಂದರೆನ ನೀವು ಕೊಡ್ತಾ ಇದ್ದೀರಿ ಎಲ್ಲ.